ಸಂಕಲ್ಪ ವಾಣಿ ನ್ಯೂಸ್ ವೀಕ್ಷಕರೇ ನಮಸ್ಕಾರ. ಸಂಕಲ್ಪ ವಾಣಿ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಸುಮಾರು 10 ದಿನಗಳ ಹಿಂದೆ ಸಂಕಲ್ಪ ವಾಣಿ ನ್ಯೂಸ್ ಮುಖಾಂತರ ನಾವು ಕರಡಿಗುಡ್ಡ ರೋಡ್ ಭಾಳಷ್ಟು ಹದಗೆಟ್ಟಿದೆ, ಮಳೆ ನೀರು ಬಂದ ಕೇಸಿ ನಾವು ಮನವಿ ಮಾಡಿದ್ವಿ ಸಂಕಲ್ಪ ನ್ಯೂಸ್ ವಾಣಿಗೆ. ಮಾನ್ವಿ ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಕರಡಿಗುಡ್ಡ ರಸ್ತೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡಿದ್ದ ಕುರಿತು ಸಂಕಲ್ಪವಾಣಿ ನ್ಯೂಸ್ ಪ್ರಸಾರ ಮಾಡಿದ್ದ ವರದಿಗೆ ಸ್ಪಂದನೆ ದೊರೆತಿದ್ದು ಇಂದು ರಸ್ತೆ ಕಾಮಗಾರಿ ಪುನರಾರಂಭಗೊಂಡಿದೆ. ರಸ್ತೆ ತೋಡಿ ತಿಂಗಳುಗಳ ಕಾಲ ಕಾಮಗಾರಿ ನಿಂತಿದ್ದರಿಂದ ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ವ್ಯಾಪಾರಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಸಮಸ್ಯೆಯನ್ನ ಸ್ಥಳೀಯ ನಿವಾಸಿಗಳು ಸಂಕಲ್ಪವಾಣಿ ನ್ಯೂಸ್ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದರು. ರೋಡನ್ನು ಆದಷ್ಟು ಬೇಗ ಮಾಡಿಕೊಡಬೇಕಂತ ಮಾನ್ಯ ಶಾಸಕರಲ್ಲಿ ಆಗಿರ್ಬೋದು, ಮಾಜಿ ಸಚಿವರಲ್ಲಿ ಆಗಿರ್ಬೋದು ನಾವು ಮನವಿಯನ್ನು ಮಾಡಿಕೊಂಡಿದ್ವಿ ಸಂಕಲ್ಪವಾಣಿ ಮುಖಾಂತರ. ಆ ಒಂದು ಮನವಿಗೆ ಸ್ಪಂದನೆ ಕೊಟ್ಟು ಇಲ್ಲಿರ್ತಕ್ಕಂಥ ಇಲಾಖೆಗಳು ಏನಾದ ಈ ಒಂದು ರೋಡನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಈ ಒಂದು ಕಾಮಗಾರಿ ಯಾವತ್ತೂ ನಿಂದ್ರಬಾರ್ದು. ಯಾಕಂತಂದರೆ ಈ ಒಂದು ಸಂಪೂರ್ಣವಾಗಿ ಈ ಒಂದು ಕೆಲಸವನ್ನು ಮಾಡಿ ಜನರಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಭಾಳಷ್ಟು ಗಾಡಿಗಳು ತಿರುಗಾಡ್ತವೆ ಈ ಒಂದು ರೋಡ್ನಲ್ಲಿ. ಈ ಒಂದು ಕಾಮಗಾರಿ, ಈ ಒಂದು ರೋಡು ಭಾಳಷ್ಟು ಕಳಪೆ ಆಗಬಾರ್ದು. ಒಳ್ಳೆಯ ಒಂದು ಇದ್ರ ಮುಖಾಂತರ ಚೆನ್ನಾಗಿ ಈ ಒಂದು ರೋಡ್ ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಸ್ಥಳೀಯ ವ್ಯಾಪಾರಿ ಶಿವಾನಂದ ನಾಯಕ್ ಮಾತನಾಡಿ, ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಕಾಮಗಾರಿ ಆರಂಭಿಸಿರುವುದು ಸಂತಸದ ವಿಷಯ. ಆದರೆ ಕಾಮಗಾರಿಯನ್ನ ಮತ್ತೆ ಅರ್ಧಕ್ಕೆ ಸ್ಥಗಿತಗೊಳಿಸದೆ ಗುಣಮಟ್ಟದೊಂದಿಗೆ ಶೀಘ್ರ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಬಹಳ ದಿನಗಳಿಂದ ರಸ್ತೆ ದುರಸ್ತಿ ಮಾಡದೆ ತಗ್ಗು ಮಟ್ಟದಿಂದ ಕೂಡಿತ್ತು. ಈ ರಸ್ತೆ ಮಳೆಗಾಲ ಚಾಲು ಆಗದ, ಅಲ್ಲಿ ನೀರುಗಳು ನಿಂದಿರ್ತಾ ಇದ್ದು. ಈ ಒಂದು ಮನವಿಗೆ ಸ್ಪಂದಿಸಿ ನಮ್ಮ ಶಾಸಕರು ಅಂಬೈ ಸೌಕರ್ ಅವರು ಮತ್ತು ನಮ್ಮ ಸಚಿವರಿಗೆ ನಾವು ವಾಹಿನಿ ಮೂಲಕ ನಾವು ತಿಳಿಸಿದ್ದೀವಿ. ಈ ಒಂದು ನಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಈಗ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಕಾಮಗಾರಿಯು ಅತ್ಯಂತ ಗುಣಮಟ್ಟವಾಗಿ ಯಾವುದೇ ಕಾಮಗಾರಿ ಆಗಲಾರ್ದಂತೆ ಈ ಒಂದು ಕಾಮಗಾರಿಯನ್ನು ಶುದ್ಧ ರೀತಿಯಿಂದ ಮಾಡಿ ಯಾರಿಗೂ ತೊಂದರೆ ಆಗಲಾರ್ದಂತ ನಡೆಸ್ಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಮತ್ತು ಈ ಒಂದು ಕಾಮಗಾರಿ ಅರ್ಧದಲ್ಲಿ ನಿಂದ್ರಿಸೋದಾಗಲಿ ಮತ್ತು ಈ ಕಾಮಗಾರಿ ಆದಷ್ಟು ಬೇಗನೆ ಬಗೆಹರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀವಿ. ಸ್ಥಳೀಯ ನಿವಾಸಿ ಬಿ ವೀರೇಶ್ ಆಚಾರಿ ವಿಶ್ವಕರ್ಮ ಮಾತನಾಡಿ, ಅರ್ಧಕ್ಕೆ ನಿಂತಿದ್ದ ರಸ್ತೆಯಿಂದ ಮಳೆಗಾಲದಲ್ಲಿ ನೀರು ನಿಂತು ಸಂಚಾರ ದುಸ್ತರವಾಗುತ್ತಿತ್ತು. ಸಮಸ್ಯೆಯನ್ನ ಸಂಕಲ್ಪವಾಣಿ ನ್ಯೂಸ್ ಮೂಲಕ ಸಚಿವರು ಹಾಗೂ ಶಾಸಕರ ಗಮನಕ್ಕೆ ತಂದ ಬಳಿಕ ಕಾಮಗಾರಿ ಆರಂಭವಾಗಿದೆ. ಈಗ ಕಾಮಗಾರಿಯನ್ನ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕೆಂದು ಮನವಿ ಮಾಡಿದರು. ಸ್ಥಳೀಯ ನಿವಾಸಿ ಶೇಖ್ ಮುಸ್ತಫಾ ಮಾತನಾಡಿ, ಸಾರ್ವಜನಿಕರ ಸಮಸ್ಯೆಯನ್ನ ಪರಿಣಾಮಕಾರಿಯಾಗಿ ಬಿತ್ತರಿಸಿದ ಸಂಕಲ್ಪವಾಣಿ ನ್ಯೂಸ್ಗೆ ವಾಹಿನಿಗೆ ಕೃತಜ್ಞತೆ ಸಲ್ಲಿಸಿದರು. ಈಗಾಗಲೇ ಆರಂಭಗೊಂಡಿರುವ ಕಾಮಗಾರಿ ಗುಣಮಟ್ಟದೊಂದಿಗೆ ಶೀಘ್ರ ಪೂರ್ಣಗೊಂಡು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಲಿ ಎಂಬುದು ಸ್ಥಳೀಯರ ಆಶಯವಾಗಿದೆ. ಶಿವಕುಮಾರ್ ಚಲ್ಮಲ್, ಸಂಕಲ್ಪವಾಣಿ ನ್ಯೂಸ್, ಮಾನ್ಯ.